ತಮಿಳುನಾಡಿನ ರಾಜಕೀಯದಲ್ಲಿ ಈ ಬಾರಿ ನಡೆದಿರುವ ಬೆಳವಣಿಗೆಗಳು ನೋಡಿದ್ರೆ ಇದು ಸಾಮಾನ್ಯ ಚುನಾವಣಾ ಫಲಿತಾಂಶ ಅಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಿದೆ. ಹಲವು ದಶಕಗಳಿಂದ ಡಿಎಂಕೆ ಮತ್ತು ಎಐಎಡಿಎಂಕೆ ಸುತ್ತಲೇ ತಿರುಗುತ್ತಿದ್ದ ತಮಿಳುನಾಡಿನ ರಾಜಕೀಯಕ್ಕೆ ಈಗ ದಳಪತಿ ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿ ಕಳಗಂ ದೊಡ್ಡ ಸವಾಲಾಗಿ ಹೊರಹೊಮ್ಮಿದೆ. ಚುನಾವಣೆಯಲ್ಲಿ 108 ಸ್ಥಾನಗಳನ್ನು ಗೆದ್ದು ಅತಿದೊಡ್ಡ ಪಕ್ಷವಾಗಿ ಹೊರಬಂದಿರುವ ಟಿವಿಕೆ ಜನಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಆದ್ರೆ ಜನರ ಬೆಂಬಲ ಸಿಕ್ಕಿದ್ದರೂ ಸರ್ಕಾರ ರಚನೆಗೆ ಬೇಕಾದ ಸಂಖ್ಯಾಬಲ ಮಾತ್ರ ಇನ್ನೂ ಕೈಗೆ ಸಿಗದೆ ಹೋದ ಕಾರಣಕ್ಕೆ ರಾಜಕೀಯದಲ್ಲಿ ಭಾರೀ ಗೊಂದಲ ನಿರ್ಮಾಣವಾಗಿದೆ. ಬಹುಮತಕ್ಕೆ ಅಗತ್ಯವಿರುವ 118 ಸಂಖ್ಯೆಗೆ ತಲುಪಲು ವಿಜಯ್ ಪಕ್ಷ ಇನ್ನೂ 5 ಶಾಸಕರ ಬೆಂಬಲಕ್ಕಾಗಿ ಕಾಯುತ್ತಿದೆ. ಕಾಂಗ್ರೆಸ್ನ 5 ಶಾಸಕರ ಬೆಂಬಲ ಪಡೆದು 113ಕ್ಕೆ ತಲುಪಿದರೂ ಉಳಿದ ಬೆಂಬಲ ಸಿಗದ ಕಾರಣ ಸರ್ಕಾರ ರಚನೆಗೆ ಅಡ್ಡಿಯಾಗಿದೆ. ಇದೇ ಪರಿಸ್ಥಿತಿಯನ್ನ ಬಳಸಿಕೊಳ್ಳಲು ಈಗ ಡಿಎಂಕೆ ಮತ್ತು ಎಐಎಡಿಎಂಕೆ ರಾಜಕೀಯ ಲೆಕ್ಕಾಚಾರ ಆರಂಭಿಸಿವೆ. ತಮಿಳುನಾಡಿನಲ್ಲಿ ದಶಕಗಳಿಂದ ಪರಸ್ಪರ ಕಡು ವೈರಿಗಳಂತೆ ಹೋರಾಡಿಕೊಂಡು ಬಂದ ಈ ಎರಡು ದ್ರಾವಿಡ ಪಕ್ಷಗಳು ಈಗ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಕೇಳಿಬರುತ್ತಿರುವುದು ರಾಜ್ಯ ರಾಜಕೀಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಈಗಿರುವ ಪರಿಸ್ಥಿತಿಯಲ್ಲಿ ಡಿಎಂಕೆಯ ಲೆಕ್ಕಾಚಾರ ಬಹಳ ಸ್ಪಷ್ಟವಾಗಿದೆ. ವಿಜಯ್ ರಾಜಕೀಯದಲ್ಲಿ ಇನ್ನಷ್ಟು ಬಲಿಷ್ಠನಾದರೆ ಮುಂದಿನ ದಿನಗಳಲ್ಲಿ ಡಿಎಂಕೆಗೂ ಮತ್ತು ಎಐಎಡಿಎಂಕೆಗೂ ದೊಡ್ಡ ಹೊಡೆತ ಬೀಳಬಹುದು ಅನ್ನೋ ಭಯ ಎರಡೂ ಪಕ್ಷಗಳಲ್ಲಿ ಇದೆ. ಈ ಚುನಾವಣೆಯಲ್ಲೇ ಟಿವಿಕೆ ಸುಮಾರು 35% ಮತಗಳನ್ನು ಪಡೆದಿರುವುದು ಎರಡೂ ದ್ರಾವಿಡ ಪಕ್ಷಗಳಿಗೆ ಎಚ್ಚರಿಕೆಯ ಗಂಟೆ ಹೊಡೆದಂತಾಗಿದೆ. ಸಿನೆಮಾ ಜನಪ್ರಿಯತೆಯನ್ನ ರಾಜಕೀಯ ಶಕ್ತಿಯಾಗಿ ಪರಿವರ್ತಿಸಬಹುದು ಅನ್ನೋದನ್ನ ವಿಜಯ್ ತೋರಿಸಿದ್ದಾರೆ. ಅದಕ್ಕಾಗಿಯೇ ಈಗಾಗಲೇ ತಡೆಯದೇ ಹೋದರೆ ಮುಂದೆ ಟಿವಿಕೆ ಇನ್ನೂ ದೊಡ್ಡ ಶಕ್ತಿಯಾಗುತ್ತದೆ ಎಂಬ ಆತಂಕ ಡಿಎಂಕೆ ಮತ್ತು ಎಐಎಡಿಎಂಕೆ ಎರಡರಲ್ಲೂ ಇದೆ. ಆದರೆ ಡಿಎಂಕೆ ಹಾಕಿರುವ ಷರತ್ತು ಎಐಎಡಿಎಂಕೆಗೆ ಸುಲಭವಲ್ಲ. ಮೊದಲು ಬಿಜೆಪಿ ಜೊತೆಗಿನ ಮೈತ್ರಿ ಕಡಿತಗೊಳಿಸಿ ನಂತರ ಮಾತುಕತೆ ಎಂದು ಎಂಕೆ ಸ್ಟಾಲಿನ್ ಸ್ಪಷ್ಟ ಸಂದೇಶ ರವಾನಿಸಿರುವುದು ರಾಜಕೀಯದ ದೊಡ್ಡ ಟ್ವಿಸ್ಟ್ ಆಗಿದೆ. ಕಾರಣ ಬಿಜೆಪಿ ಜೊತೆಗಿನ ಮೈತ್ರಿ ಈಗ ಎಐಎಡಿಎಂಕೆಗೆ ಒಂದು ರಾಜಕೀಯ ಆಧಾರವಾಗಿರುವಂತಿದೆ. ಅದನ್ನ ಬಿಟ್ರೆ ಒಂದು ರೀತಿಯಲ್ಲಿ ರಾಷ್ಟ್ರೀಯ ಮಟ್ಟದ ಬೆಂಬಲ ಕಡಿಮೆಯಾಗುವ ಸಾಧ್ಯತೆ ಇದೆ. ಆದರೆ ಮತ್ತೊಂದೆಡೆ ಡಿಎಂಕೆಯ ಬಾಹ್ಯ ಬೆಂಬಲ ಸಿಕ್ಕರೆ ಸರ್ಕಾರ ರಚನೆ ಸಾಧ್ಯವಾಗಬಹುದು. ಹೀಗಾಗಿ ಎಡಪ್ಪಾಡಿ ಪಳನಿಸ್ವಾಮಿ ಈಗ ಎರಡು ದಾರಿಗಳ ಮಧ್ಯೆ ಸಿಲುಕಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನೊಂದೆಡೆ ವಿಜಯ್ ಕೂಡ ಸುಮ್ಮನೆ ಕೂರ್ತಿಲ್ಲ. ಡಿಎಂಕೆ ಮತ್ತು ಎಐಎಡಿಎಂಕೆ ಒಂದಾದರೆ ಟಿವಿಕೆ ಶಾಸಕರು ರಾಜೀನಾಮೆ ಕೊಡುತ್ತಾರೆ ಎಂದು ಘೋಷಿಸಿರುವುದು ರಾಜಕೀಯ ಒತ್ತಡ ಹೆಚ್ಚಿಸುವ ತಂತ್ರ ಎಂದು ಹೇಳಬಹುದು. ಇದರ ಮೂಲಕ ವಿಜಯ್ ಜನರ ಮುಂದೆ ಜನಾಭಿಪ್ರಾಯಕ್ಕೆ ವಿರುದ್ಧವಾಗಿ ಅಧಿಕಾರದ ಆಟ ನಡೆಯುತ್ತಿದೆ ಎಂಬ ಸಂದೇಶ ಕೊಡಲು ಪ್ರಯತ್ನಿಸುತ್ತಿದ್ದಾರೆ. ಇದರಿಂದ ಜನರಲ್ಲಿ ಸಹಾನುಭೂತಿ ಹೆಚ್ಚುವ ಸಾಧ್ಯತೆಯೂ ಇದೆ. ಏಕೆಂದರೆ ಈ ಬಾರಿ ದೊಡ್ಡ ಪ್ರಮಾಣದ ಯುವ ಮತದಾರರು ವಿಜಯ್ ಕಡೆ ತಿರುಗಿದ್ದಾರೆ. ವಿಶೇಷವಾಗಿ ನಗರ ಪ್ರದೇಶಗಳಲ್ಲಿ ಟಿವಿಕೆ ಪರ ದೊಡ್ಡ ಅಲೆ ಕಾಣಿಸಿಕೊಂಡಿತ್ತು. ವಿಸಿಕೆ, ಸಿಪಿಐ ಮತ್ತು ಸಿಪಿಎಂ ಮೊದಲಿಗೆ ಟಿವಿಕೆಗೆ ಒಲವು ತೋರಿದ್ದರು ಈಗ ಮತ್ತೆ ಡಿಎಂಕೆ ಶಿಬಿರದತ್ತ ಹೋಗಿರುವುದು ವಿಜಯ್ಗೆ ದೊಡ್ಡ ಹೊಡೆತವಾಗಿದೆ. ಇದರಿಂದ ಟಿವಿಕೆ ಸರ್ಕಾರ ರಚನೆ ಪ್ರಯತ್ನ ಇನ್ನಷ್ಟು ಕಷ್ಟಕರವಾಗಿದೆ. ಆದರೆ ಇನ್ನೂ ಈ ಪಕ್ಷಗಳನ್ನು ಮನವೊಲಿಸಲು ಟಿವಿಕೆ ಪ್ರಯತ್ನ ನಿಲ್ಲಿಸಿಲ್ಲ. ಕೊನೆಯ ಕ್ಷಣದವರೆಗೂ ರಾಜಕೀಯದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ವಿಜಯ್ ಶಿಬಿರ ಇದೆ. ಆದರೆ ಇಲ್ಲಿ ದೊಡ್ಡ ಪ್ರಶ್ನೆ ಏನಂದ್ರೆ ಡಿಎಂಕೆ ಮತ್ತು ಎಐಎಡಿಎಂಕೆ ಕಾರ್ಯಕರ್ತರು ಈ ಮೈತ್ರಿಯನ್ನ ಒಪ್ಪುತ್ತಾರೆಯೇ? ದಶಕಗಳಿಂದ ಒಬ್ಬರನ್ನೊಬ್ಬರು ಶತ್ರುಗಳಂತೆ ಕಂಡು ಹೋರಾಡಿಕೊಂಡು ಬಂದ ಕಾರ್ಯಕರ್ತರಿಗೆ ಈಗ ಅಧಿಕಾರಕ್ಕಾಗಿ ಕೈಜೋಡಿಸುವುದು ಸುಲಭವಾಗಿ ಜೀರ್ಣವಾಗುವ ವಿಷಯ ಅಲ್ಲ. ಗ್ರಾಮ ಮಟ್ಟದಲ್ಲೂ ಈ ಎರಡು ಪಕ್ಷಗಳ ನಡುವೆ ತೀವ್ರ ವಿರೋಧ ಇದೆ. ಹೀಗಾಗಿ ನಾಯಕರು ಒಪ್ಪಿಕೊಂಡ್ರೂ ಕಾರ್ಯಕರ್ತರ ಅಸಮಾಧಾನ ದೊಡ್ಡ ಸಮಸ್ಯೆಯಾಗುವ ಸಾಧ್ಯತೆ ಇದೆ. ಜೊತೆಗೆ ಜನರಲ್ಲೂ ವಿಜಯ್ ಭಯದಿಂದ ಈ ಮೈತ್ರಿ ಅನ್ನೋ ಅಭಿಪ್ರಾಯ ಬಲವಾಗಬಹುದು. ಮುಂದಿನ ದಿನಗಳಲ್ಲಿ ತಮಿಳುನಾಡಿನ ರಾಜಕೀಯ 3 ದಿಕ್ಕುಗಳಲ್ಲಿ ಸಾಗುವ ಸಾಧ್ಯತೆ ಇದೆ. ಮೊದಲನೇದು, ಕೊನೆಯ ಕ್ಷಣದಲ್ಲಿ ಟಿವಿಕೆ ಅಗತ್ಯ ಬೆಂಬಲ ಪಡೆದು ಸರ್ಕಾರ ರಚಿಸಬಹುದು. ಅಂಥ ಪರಿಸ್ಥಿತಿ ಬಂದ್ರೆ ತಮಿಳುನಾಡಿನಲ್ಲಿ ಹೊಸ ರಾಜಕೀಯ ಯುಗ ಆರಂಭವಾದಂತೆ ಆಗುತ್ತದೆ. ಎರಡನೇದು, ಡಿಎಂಕೆ ಎಐಎಡಿಎಂಕೆ ಒಟ್ಟಾಗಿ ಸರ್ಕಾರ ರಚಿಸುವ ಸಾಧ್ಯತೆ. ಆದರೆ ಅದು ಸ್ಥಿರವಾಗಿರ್ತದೆಯೇ ಎಂಬುದು ದೊಡ್ಡ ಪ್ರಶ್ನೆ. ಏಕೆಂದರೆ ಸಿದ್ಧಾಂತ,
ನಾಯಕತ್ವ ಮತ್ತು ಕಾರ್ಯಕರ್ತರ ಮನಸ್ಥಿತಿ ಎಲ್ಲವೂ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಇವೆ. ಮೂರನೇದು, ಯಾವುದೇ ಪಕ್ಷಕ್ಕೂ ಸ್ಪಷ್ಟ ಅವಕಾಶ ಸಿಗದೆ ರಾಜ್ಯದಲ್ಲಿ ಮತ್ತೆ ರಾಜಕೀಯ ಅಸ್ಥಿರತೆ ಉಂಟಾಗಿ ಮರು ಚುನಾವಣೆಯ ಮಾತು ಕೂಡ ಕೇಳಿಬರುವ ಸಾಧ್ಯತೆ ಇದೆ. ಈಗ ತಮಿಳುನಾಡಿನಲ್ಲಿ ನಡೆಯುತ್ತಿರುವ ರಾಜಕೀಯ ಬೆಳವಣಿಗೆ ನೋಡಿದ್ರೆ ಇದು ಕೇವಲ ಸರ್ಕಾರ ರಚನೆಯ ಕಸರತ್ತು ಮಾತ್ರ ಅಲ್ಲ. ಇದು ಹಳೆಯ ದ್ರಾವಿಡ ರಾಜಕೀಯ ಮತ್ತು ಹೊಸ ತಲೆಮಾರಿನ ರಾಜಕೀಯದ ನಡುವಿನ ನೇರ ಹೋರಾಟದಂತೆ ಕಾಣುತ್ತಿದೆ. ಒಂದು ಕಡೆ ದಶಕಗಳಿಂದ ಆಡಳಿತ ನಡೆಸಿದ ಪರಂಪರೆಯ ಪಕ್ಷಗಳು, ಇನ್ನೊಂದು ಕಡೆ ಜನರ ಭಾವನೆ ಮತ್ತು ಯುವ ಶಕ್ತಿಯನ್ನು ಹಿಡಿದಿಟ್ಟುಕೊಂಡಿರುವ ವಿಜಯ್. ಅಂತಿಮವಾಗಿ ಯಾರು ಗೆಲ್ಲುತ್ತಾರೆ ಅನ್ನೋದಕ್ಕಿಂತ ಈ ಚುನಾವಣೆಯ ನಂತರ ತಮಿಳುನಾಡಿನ ರಾಜಕೀಯ ಹಿಂದಿನಂತಿರೋದಿಲ್ಲ ಅನ್ನೋದು ಮಾತ್ರ ಈಗ ಬಹುತೇಕ ಖಚಿತವಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.